ಎಸ್, ಸೊ ರತ್ನಂ ಸಿಲ್ಕ್ಸ್ ಬಗ್ಗೆ ಕೇಳಿದಾಗ ಜನರು ತುಂಬ ಒಳ್ಳೆ ಅಭಿಪ್ರಾಯನ ಕೊಟ್ಟರು ಆ್ಯಂಡ್ ಅದ್ರ ಬಗ್ಗೆ ಒಳ್ಳೆ ಟಾಕ್ಸ್ ಕೂಡ ಇದೆ. ಸೊ ಐ ವಾಸ್ ಥಿಂಕಿಂಗ್ ಏನಕ್ಕೆ ಇದ್ರದ್ದೇ ಒಂದು ವ್ಲಾಗ್ ಮಾಡಬಾರ್ದು ಅಂತ. ಸೊ ಇವಾಗ ನಾವು ರತ್ನಂ ಸಿಲ್ಕ್ಸ್ಗೆ ಹೋಗೋಣ. ಎಸ್, ಕಮ್ ಓವರ್. ಓಕೆ, ನಾನಿವಾಗ ರತ್ನಂ ಸಿಲ್ಕ್ಸ್ಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಸಾಕಷ್ಟು ವೆರೈಟೀಸ್ಗಳಿದೆ. ಸೊ ಸಾಕಷ್ಟು ವೆರೈಟೀಸ್ ಸ್ಯಾರೀಸ್ಗಳಿದೆ. ಸೊ ಎಲ್ಲನೂ ಒಂದಾಗೆ ನೋಡ್ಕೊಂಡು ಬಂದೆ. ಬನಾರಸ್ ಇರ್ಬೋದು, ಇಲ್ಲ ಸಿಲ್ಕ್ ಸ್ಯಾರಿಗಳಿರ್ಬೋದು, ಇಲ್ಲ ಸಾಫ್ಟ್ ಸಿಲ್ಕ್ ಆಗಿರ್ಬೋದು, ತುಂಬ ವೆರೈಟೀಸ್ ಇದೆ. ಸೊ ಅದಕ್ಕೆ ಆಯಿತು ನಿಮಗೂ ತೋರಿಸೋಣ ಅಂತ ಹೇಳಿ ಇಲ್ಲಿ ಸ್ವತಃ ಈ ರತ್ನಂ ಸಿಲ್ಕ್ಸ್ ಓನರ್ ದರ್ಶನ್ ರಾಜ್ ಸರ್ ನನ್ನ ಜೊತೆ ಇದ್ದಾರೆ. ಸೊ ಎಸ್, ಹಾಯ್ ಸರ್. ಹಲೋ ಮ್ಯಾಮ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ರತ್ನಂ ಸಿಲ್ಕ್ಸ್. ಮೈ ಪ್ಲೆಷರ್. ಎಸ್, ಸೊ ಒಂದಷ್ಟು ಸ್ಯಾರೀಸ್ಗಳನ್ನ ತೋರಿಸಿ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಸಿಗೋವಂಥ ಸ್ಯಾರೀಸ್ನ ತೋರಿಸಿ. ಶೋರ್ ಮ್ಯಾಮ್. ಎಸ್ ಮೇಡಮ್, ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ನೀವು ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿದ್ದು ಭಾಳ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಫ್ಯಾನ್ಸ್ ಕೂಡ ನಾವು. ಆ್ಯಂಡ್ ಮೇಡಮ್, ಓಕೆ, ನಮ್ಮದು ಸ್ಯಾರೀಸ್ ಬಗ್ಗೆ ಹೇಳಬೇಕಂತಂದರೆ ನಾವು ಬೇಸಿಕಲಿ ಸಿಲ್ಕ್ ಸ್ಯಾರೀಸ್ ಎಕ್ಸ್ಪರ್ಟ್ಸ್, ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ತು ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ತು ಎಕ್ಸ್ಪರ್ಟ್ಸ್ ಅಂತ ನಾವು ನಮ್ಮನ್ನು ಹೇಳ್ಕೊಳ್ತೀವಿ. ಮೈಸೂರು ಸಿಲ್ಕಾ? ಹಾಂ, ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಇದೆ ನಮ್ಮಲ್ಲಿ. ಅದನ್ನು ಕೂಡ ನಾನು ಬರೀ ಗವರ್ಮೆಂಟ್ ಅಷ್ಟೇ ಅಲ್ವಾ? ಇಲ್ಲ, ಮೈಸೂರು ಸಿಲ್ಕ್ ಕ್ರೇಪ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಪ್ಯೂರ್ ಜರಿದು ಕೂಡ ನಮ್ಮಲ್ಲಿ ಉಂಟು. KCC ಜರಿ ಏನು ಬರುತ್ತೆ ಸೇಮ್ ಕ್ವಾಲಿಟಿ ಸರ್ಟಿಫೈಡ್ ಜರಿ ನಮ್ಮ ಹತ್ರನೂ ಸಿಗುತ್ತೆ. ಸರ್ಟಿಫೈಡ್ ಅಂದರೆ ವಿತ್ ನಂಬರ್? ಯಾ, ವಿತ್ ನಂಬರ್. ಎವ್ರಿ ಸ್ಯಾರಿ ವಿಲ್ ಗೆಟ್ ಯುನೀಕ್ ನಂಬರ್ಸ್ ಇರುತ್ತೆ. ಆ್ಯಂಡ್ ಆ ಸ್ಯಾರಿಗೂ ನಿಮಗೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಸೊ ಅದು ಎಲ್ಲ ಸ್ಟೋರಲ್ಲೂ ಸಿಕ್ಕಲ್ಲ ನಿಮಗೆ. ಒಂದೊಂದು ಊರ್ದು ಒಂದೊಂದು ಪ್ರೀಮಿಯಂ ಸ್ಟೋರ್ಸ್ನಲ್ಲಿ ಆ ಸ್ಯಾರೀಸ್ಗಳನ್ನ ಇಟ್ಟಿರ್ತೀವಿ. ಸೊ ಇವಾಗ ಹಾಸನಲ್ಲಿ ಈ ಸ್ಟೋರ್ಗೆ ಹಾಸನಲ್ಲಿ ನಮ್ಮಲ್ಲಿ ಪ್ಯೂರ್ ಜರಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಕ್ಕತ್ತೆ. ಓಕೆ, ನಾವು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ಕೊಳಕ್ ಹೋಗೋದಿಲ್ಲ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಬಟ್ ಅಲ್ಲೂ ನಾವು ಜಾಸ್ತಿ ಹಾಕೋದಿಲ್ಲ. ಬಟ್ ಸ್ಟೋರಿಗೆ ಬಂದರೆ ಒಳ್ಳೆ ಕಲೆಕ್ಷನ್ ಸಿಕ್ಕತ್ತೆ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಸೊ ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸಿ. ಡೆಫಿನೆಟ್ಲಿ ಮ್ಯಾಮ್. ಫಸ್ಟ್ ನಾನು ಪ್ಯೂರ್ ಜರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಈಗೆಲ್ಲ ನೋಡ್ತಾ ಇರ್ತಾರೆ, ನನಗೆ ಪ್ಯೂರ್ ಜರಿ ಇರುತ್ತೆ. ಪ್ರತಿಯೊಂದು ಸ್ಯಾರಿಗೂ ಸರ್ಟಿಫಿಕೇಟ್ ಇರುತ್ತೆ. ಈ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಸೇಮ್ ನಂಬರ್ ಸ್ಯಾರಿನಲ್ಲಿ ಕೂಡ ನಿಮಗೆ ಮೆನ್ಷನ್ ಆಗಿರುತ್ತೆ. ಪ್ರತಿಯೊಂದು ಸ್ಯಾರಿನಲ್ಲೂ ಯುನೀಕ್ ನಂಬರ್ ಇರುತ್ತೆ. ಇದೆಲ್ಲ ರೇಂಜ್ ಎಷ್ಟಿದ್ರದ್ದು ತೋರಿಸ್ತೀನಿ ನೋಡಿ. ಪ್ಯೂರ್ ಇದು ನಂಬರ್ ಇರುತ್ತೆ, ಯುನೀಕ್ ನಂಬರ್. ಪ್ರತಿ ಸ್ಯಾರಿಗೂ ಬೇರೆ ಬೇರೆನೇ ಇರುತ್ತೆ. ಆ್ಯಂಡ್ ಇದೆಲ್ಲ 1 ಗ್ರಾಮ್ ಕೂಲ್ 2 ಗ್ರಾಮ್ ಜರಿ ಇರುತ್ತೆ. ಇದು 19,000 ಇದೆ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್. ಸೊ ಇದರಲ್ಲಿ ನಿಮಗೆ 2 ಗ್ರಾಮ್ ಜರಿ ಇರುತ್ತೆ. ಸೊ ಇದನ್ನ ನೀವು 10 ಇಯರ್ಸ್ ಆಗಲಿ 20 ಇಯರ್ಸ್ ಆಗಲಿ ಯೂಸ್ ಮಾಡಿದ್ರೆ ಈ ಜರಿಗಂತೂ ವ್ಯಾಲ್ಯೂ ಇದ್ದೇ ಇರುತ್ತೆ. ಫ್ಯಾಬ್ರಿಕ್ ಬಂದು ಜರಿ ತಗೊಳ್ತಾರೆ ಒಬ್ಬೊಬ್ರು. ನಮ್ಮಲ್ಲಿ ಬಂದ್ರು ನಾವು ಅದನ್ನ ಇದು ಮಾಡ್ಕೊಡ್ತೀವಿ, ನಮ್ಮದೇ ಪ್ರಾಡಕ್ಟ್ ಆಗಿದ್ರೆ ಮಾತ್ರ. ಮತ್ತೆ ಇನ್ನು ಜರಿನೇ ತಗೊಳಕ್ಕೆ ಅಂತ ಬರ್ತಾರಲ್ಲ, ಅವ್ರು ಯೂಶಲಿ ನೀವು ನೋಡಿದ್ದೀರಾ, ನೀವು ಅವ್ರು ತೊಗೊಂಡೋಗ್ತಾರೆ ಸಾಕಷ್ಟು ಜನ, ಇದು ಪ್ಯೂರ್ ಜರಿನೇ ಇರ್ಬೋದು ಅಂತ. ಬಟ್ ಅವ್ರು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಈ ಸ್ಯಾರೀಸ್ ಎಲ್ಲ ಹೋಯ್ತು ಅಂದರೆ 100% ರಿಜೆಕ್ಟ್ ಆಗೋದಿಲ್ಲ. ಪಕ್ಕ ಪ್ಯೂರ್ ಜರಿ ಅಂತ ಅವರು ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಇದನ್ನ ತಗೊಳ್ತಾರೆ. ಸೊ ಆ ಥರ ಇರುತ್ತೆ. ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ಬರುತ್ತೆ. ಯೂಶಲ್ ಆಗಿ ಹೇಳ್ತಾರಲ್ಲ, ಮೈಸೂರು ಸಿಲ್ಕ್ ಅಂತಂದ್ರೆ ರಿಂಕಲ್ಸ್ ಆಗಲ್ಲ ಬೇಗ ಅಂತ. ರಿಂಕಲ್ಸ್ ರೇಷ್ಮೆ ಆಗುತ್ತೆ. ಮೈಸೂರು ಸಿಲ್ಕ್ ಏನಕ್ಕಾಗಲ್ಲ ಅಂದರೆ ಈ ಕ್ರೇಪ್ ಫ್ಯಾಬ್ರಿಕ್ ಸಾಫ್ಟ್ ಆ್ಯಂಡ್ ಶೈನಿ ಇರುತ್ತಲ್ಲ, ಹಾಗಾಗಿ ಅಷ್ಟು ರಿಂಕಲ್ ಆಗೋದಿಲ್ಲ ಜಾಸ್ತಿ. ಕಂಪ್ಯಾರಿಟಿವ್ಲಿ ಕಾಂಜೀವರಂಗೆ ಕಂಪೇರ್ ಮಾಡಿ ಇದಕ್ಕೆ ಸ್ವಲ್ಪ ರಿಂಕಲ್ಸ್ ಕಮ್ಮಿನೇ ಆಗುತ್ತೆ. ಮತ್ತೆ ಇದು ವಾಟರ್ ಪ್ರೂಫ್ ಇರುತ್ತೆ ಸ್ಯಾರೀಸ್. ಓಕೆ, ಸೊ ಬೇಗ ಫೇಡ್ ಆಗಲ್ಲ. ಫೇಡ್ ಅಂತೂ ಆಗೋದೇ ಇಲ್ಲ ಮ್ಯಾಮ್. ಒಂದೊಂದು ಸರ್ಟನ್ ಕಲರ್ಸ್ ನ್ಯಾಚುರಲಿ ಫೇಡ್ ಆಗಿಬಿಡುತ್ತೆ. ಸೊ ಅದು ಬಿಟ್ಟರೆ ಈ ಥರ ಕಲರ್ಸ್ ಎಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಈ ಸ್ಕೈ ಬ್ಲೂ ಕಲರ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸ್ಕೈ ಬ್ಲೂ, ಲೈಟ್ ಲ್ಯಾವೆಂಡರ್ ಎಲ್ಲ. ಬಟ್ ಬಾಕಿ ಈ ಥರ ಕಲರ್ಸ್ ಎಲ್ಲ ಬೇಸಿಕ್ ಕಲರ್ಸ್ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದೇ ಇಲ್ಲ. ನೋಡಿ ಈ ಥರ ಕಾಂಬಿನೇಷನ್ಸು. ಸೊ ಇದ್ರದ್ದು ಯುನೀಕ್ ನಂಬರ್ ಇದು. ಓಕೆ, 100% ಪ್ಯೂರ್ ಸಿಲ್ಕ್. CSG ಜರಿ ಅಂದರೆ ಕಾಪರ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಅದರಲ್ಲಿ ಕಂಟೆಂಟ್ ಇರುತ್ತೆ ಆ ಸಾರಿನಲ್ಲಿ. ಓಕೆ, ಸೊ ಇದು ದಿಸ್ ಸ್ಟ್ಯಾಂಪ್ ಇಸ್ ಫ್ರಮ್ ಗವರ್ಮೆಂಟ್ ಅಗೇನ್? ನೋ, ದಿಸ್ ಸ್ಟ್ಯಾಂಪ್ ಇಸ್ ಫ್ರಮ್ ದ ವೀವರ್. ಓಕೆ. ಆ್ಯಂಡ್ ನಮ್ಮದು ಗ್ಯಾರಂಟಿ ಮ್ಯಾಮ್, ಏನೇ ಆಗಲಿ ಏನು ಗೊತ್ತಾ, ಸ್ಟೋರ್ ನಮ್ದು ಇಲ್ಲಿದೆ ಅಂತ ಅಂದರೆ ಜನ ಟ್ರಸ್ಟ್ ಮಾಡೇ ಬರ್ತಾರೆ. ಇದೆಲ್ಲ 20,000, ನಮ್ಮಲ್ಲಿ 50,000 ತೊಗೊಂಡು ಹೋಗ್ತಾರೆ, 1 lakh ತೊಗೊಂಡು ಹೋಗ್ತಾರೆ. ಆ ಟ್ರಸ್ಟ್ನ ನಾವು ಬ್ರೇಕ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದೇ ಇಲ್ಲ. ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ನಾವೇನು ಪ್ರಾಮಿಸ್ ಮಾಡ್ತೀವಿ ನಾವು ಅದಕ್ಕೆ ಇದ್ದೇ ಇರ್ತೀವಿ, ಬದ್ಧವಾಗಿದ್ದೇ ಇರ್ತೀವಿ. ಸೊ ಸುಮ್ಮನೆ ನಾನು ಇವತ್ತೇನೋ ಮಾಡಿಬಿಟ್ಟು ನಾಳೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ನೋ ಅಂತ ಹೇಳಿದರೆ ಅದು ದಟ್ ಡಸಂಟ್ ಗಿವ್ ಅ ಗುಡ್ ಮೀನಿಂಗ್ ಟು ಎನಿಥಿಂಗ್. ನಾವೇನು ಮಾಡ್ತಿದ್ವಿ ಪ್ರಾಂಪ್ಟಾಗಿ ಮಾಡ್ತೀವಿ, ಏನಿದೆ ಅದನ್ನು ನಿಜವಾಗ್ಲೂ ಹೇಳಿಬಿಟ್ಟು ಅದೇ ಥರ ನಡ್ಕೊಬೇಕಾಗುತ್ತೆ ನಾವು. ದಿಸ್ ಇಸ್ ವಾಟ್ ವಿ ಬಿಲೀವ್ ಇನ್. ಇವಾಗ ಪ್ಯೂರ್ ಜರಿದು ಸಿಲ್ಕ್ ಸ್ಯಾರಿ ತೋರಿಸ್ಬಿಡಿ. ಹಾಂ, ಅದ್ರ ಜೊತೆಗೆ ನಾನು ಮೈಸೂರು ಸಿಲ್ಕಲ್ಲಿ ರೆಗ್ಯುಲರ್ ಬರುತ್ತೆ, ರೆಗ್ಯುಲರ್ ಜರಿದು ಕೂಡ ಬರುತ್ತೆ. ಅದು ಸ್ವಲ್ಪ ತೋರಿಸ್ಬಿಡಲ್ಲ? ಅದಂತೂ ಸಾಕಷ್ಟು ಕಲೆಕ್ಷನ್ಸ್ ಉಂಟು ನಮ್ಮಲ್ಲಿ. ಸಾಕಷ್ಟು ಸ್ಯಾರೀಸ್ಗಳನ್ನ ನಾವೇ ಸ್ವಂತ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೊಟ್ಟು ಮಾಡಿಸ್ತೀವಿ. ತುಂಬ ಮೈಸೂರು ಸಿಲ್ಕ್. ನೀವು ನನಗೆ ಯಾವುದೇ ಕಲರ್ ಕೇಳಿ ಮೇಡಮ್, ನನಗೆ 10 days ಟೈಮ್ ಕೊಡಿ, ನಾನು ರೆಡಿ ಮಾಡಿಸ್ಕೊಡ್ತೀನಿ ನಿಮಗೆ. ಸೊ ಆ ಥರ ನಮ್ಮಲ್ಲಿ ಸೆಟಪ್ ಇದೆ.
ಸೊ ಎನಿ ಕಲರ್ ಕಾಂಬಿನೇಷನ್ ನೀವು ಹೇಳಿ ಗ್ರೀನ್ ಸ್ಯಾರಿ ಬೇಕು, ಬ್ಲ್ಯಾಕ್ ಬಾರ್ಡರ್ ಬೇಕು, ವೈಟ್ ಒಂದು ಮಧ್ಯದಲ್ಲಿ ಲೈನ್ ಬೇಕಾ, ದಟ್ ಈಸ್ ಆಲ್ಸೋ ಪಾಸಿಬಲ್, ಅದನ್ನು ಮಾಡಿಸ್ಕೊಡ್ತೀವಿ ನಾವು. ಸ್ವಲ್ಪ ಟೈಮ್ ತೊಗೊಳ್ತೀವಿ, ಬಟ್ ಗ್ಯಾರಂಟಿ ಮಾಡಿಸ್ಕೊಡ್ತೀವಿ ಅದನ್ನು. ಯಾವ ಡಿಸೈನ್ ಇದೆ ಆ ಡಿಸೈನಲ್ಲಿ ಆ ಥರ ಕಲರಿಂಗ್ ಎಲ್ಲ ನಾವು ಡೆಫಿನೆಟ್ಲಿ ಮಾಡಿಸ್ಕೊಡ್ತೀವಿ ನಿಮಗೆ. ಸೊ ಇನ್ನು ಈ ಮಲ್ಟಿ ಕಲರ್ಸ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಟ್ರೆಂಡಿಂಗ್ ಇದೆ ಇವಾಗ. ಇದರಲ್ಲಂತೂ ಸಾಕಷ್ಟು ಕಲರ್ಸ್ಗಳುಂಟು. ಸೊ ಈ ಥರ ಬಾರ್ಡರ್ಸ್ ಎಲ್ಲ ತುಂಬ ಟ್ರೆಂಡಿಂಗ್ ಉಂಟು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ. ಒಂದು ಸ್ಯಾರಿ ಹಾಕೊಂಡು ವೀಡಿಯೋ ಹಾಕಿದರೆ ಯಾರ್ದಾದ್ರೂ ಆಗಲಿ ನೀಟಾಗಿ ವೈರಲ್ ಆಗಿದೆ, ಅಷ್ಟು ಚೆನ್ನಾಗಿ ಓಡ್ತಾ ಇದೆ ಮೈಸೂರು ಸಿಲ್ಕ್ ಸ್ಯಾರೀಸ್. ಸೊ ತುಂಬ ಕಲೆಕ್ಷನ್ಸ್ ಇದೆ. ಸೊ ನಮ್ಮ ಸ್ಟೋರಿಗೆ ಬಂದಾಗ ನೋಡಲಿಕ್ಕೆ ಅಂತ 100% ಖುಷಿಯಾಗಿ ತೊಗೊಂಡೋಗ್ಬೋದು, ಅಷ್ಟು ಕಲೆಕ್ಷನ್ಸ್ ಉಂಟು. ಮೇಡಮ್, ನಾನು ಬ್ರೈಡಲ್ ಸ್ಯಾರೀಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮಲ್ಲಿ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ, ವಿ ಆರ್ ಬ್ರೈಡಲ್ ಸ್ಯಾರಿ ಸ್ಪೆಷಲಿಸ್ಟ್ ಅಂತ. ಸಾಕಷ್ಟು ಕಲೆಕ್ಷನ್ಸ್ ಉಂಟು ನಮ್ಮಲ್ಲಿ. ಸೊ ನಮ್ಮಲ್ಲಿ ಏನಂತಂದರೆ ಬ್ಯಾಂಗ್ಳೂರಿಂದ, ಮೈಸೂರಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಈವನ್ ನಾರ್ತ್ ಕರ್ನಾಟಕದಿಂದ, ಬೇರೆ ಸ್ಟೇಟಿಂದನೂ ಕೂಡ ನಮ್ಮಲ್ಲೆಲ್ಲ ಪ್ರೂಫ್ ಬೇಕಿದ್ರೆ ತೋರಿಸ್ತೀನಿ. ಕೇರಳದಿಂದ ಬಂದಿದ್ದಾರೆ, ತಮಿಳ್ನಾಡಿಂದ ನಮ್ಮಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡೋದು, ವೆಡ್ಡಿಂಗಿಗೆ ಅಂತಲೇ ಬಂದಿರೋದು, ನಮ್ಮ ಸಿಲ್ಕಿಗೆ ಬರಬೇಕಂತಲೇ ಬಂದು ತೊಗೊಂಡು ಹೋಗ್ತಿರ್ತಾರೆ. ಅಷ್ಟು ಕಲೆಕ್ಷನ್ಸ್ ಉಂಟು ನಮ್ಮಲ್ಲಿ. ಸೊ 1 by 1 ತೋರಿಸ್ಕೊಂಡು ಹೋಗ್ತೀನಿ. ಇದೆಲ್ಲ ನೋಡಿ ನಿಮಗೆ ಗೋಲ್ಡನ್ ಜರಿ ವಿತ್ ಕೊರ್ವಾಯ್ ಬಾರ್ಡರ್ ಬರುತ್ತೆ, ಗೋಲ್ಡ್ ಸ್ಯಾರಿ. ಇದೆಲ್ಲ ಬ್ರೈಡ್ಸ್ ರಿಸೆಪ್ಷನ್ಗೆ ಮತ್ತು ಧಾರೆಗೆಲ್ಲ ಯೂಸ್ ಮಾಡುವಂಥ ಸ್ಯಾರಿಗಳಾಗಿರುತ್ತೆ. ಸೊ ಇದ್ರಲ್ಲಿ 2 ಗ್ರಾಮ್ ಗೋಲ್ಡ್ ಜರಿ ಇರುತ್ತೆ ನಿಮಗೆ. ಹೌದು. ಸೊ ಇದು ನೋಡಿ ನಿಮಗೆ ಬೇಸಿಕ್ ರೇಂಜಲ್ಲಿ ಒಂದು 18-20 ಆ ರೇಂಜಲ್ಲಿ ಬರುತ್ತೆ. ಇದು 18,000 20,000 ಆ ರೇಂಜ್. ಬಟ್ ಇದು ಪ್ಯೂರ್ ಜರಿ ಇರುತ್ತೆ ಇಲ್ಲ ಹೌದು. 1 ಗ್ರಾಮ್ ಗೋಲ್ಡ್ ಜರಿ ಬರುತ್ತೆ. 1 ಗ್ರಾಮ್ ಗೋಲ್ಡ್ ಜರಿ ಅಂದರೆ 1 kg ಜರಿನಲ್ಲಿ 1 ಗ್ರಾಮ್ ಆಫ್ ಗೋಲ್ಡ್ನ ಮಿಕ್ಸ್ ಮಾಡಿ ತಯಾರು ಮಾಡ್ತಾರೆ. ಸೊ ಅವಾಗಲೇ ನೋಡಿ ನಮ್ದು ಏನು ಲೈಟಿಂಗ್ ಇಲ್ಲ, ನಾರ್ಮಲ್ ಲೈಟಿಂಗ್ ಅಲ್ಲೇ ಎಷ್ಟು ಶೈನ್ ಇದೆ ಸ್ಯಾರಿ ನಿಮಗೆ. ಬಟ್ ಪ್ಯೂರ್ ಜರಿ ಎಲ್ಲ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 50,000. ಅದು ಸಿಲ್ವರ್ ಲೈನ್ ಇರೋ ಜರಿ ಬರುತ್ತೆ. ಸೊ ಅದು 50 ಅಲ್ಲ, ಅದು ನಿಮಗೆ ಗ್ರ್ಯಾಂಡಲ್ಲಿ ಈ ಥರ ತೊಗೊಬೇಕಂದ್ರೆ 1 lakh 2 lakh ಪ್ಲಸ್ ಬರುತ್ತೆ. ಸೊ ಈಗ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ ಅದ್ರದ್ದು ಏನಂತ ಆದರೆ ದಾರದಲ್ಲಿ ನಿಮಗೆ ಸಿಲ್ವರ್ ಲೈನ್ ಇರುತ್ತೆ ಆ್ಯಂಡ್ ಗೋಲ್ಡ್ ಕೋಟಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಸಿಲ್ಕ್ ಥ್ರೆಡ್ ಮೇಲೆ ಪ್ಯೂರ್ ಜರಿ ಅಂದರೆ ಅದನ್ನ 2 ಗ್ರಾಮ್ ಗೋಲ್ಡ್ ಜರಿ ಆಗೋದು, ಡಿಪೆಂಡಿಂಗ್ ಅಪಾನ್ ದ ಪ್ರೈಸಿಂಗ್ ಆಫ್ ದ ಸ್ಯಾರೀಸ್. ನಿಮಗೆ ಈಗ ನಾನು ಇದನ್ನು ಮಾತಾಡಿದರೆ 2 ಗ್ರಾಮ್ ಪ್ಲಸ್ ಬರುತ್ತೆ, ಇದು ಟಾಪ್ ಮೋಸ್ಟ್ ಕ್ವಾಲಿಟಿ ಬರುತ್ತೆ ಇದು. ಸೊ ಇದರಲ್ಲಿ 1 ಗ್ರಾಮ್ ಗೋಲ್ಡ್ ಜರಿ ಇರುತ್ತೆ. ಸೊ ಇದನ್ನ ಮೆಲ್ಟ್ ಮಾಡಿದರೆ 1 ಗ್ರಾಮ್ ಪಕ್ಕ ಸಿಕ್ಕುತ್ತೆ ಜರಿಯಲ್ಲಿ. ಹೌದು, ಜರಿನ ಮೆಲ್ಟ್ ಮಾಡಿದರೆ 1 ಗ್ರಾಮ್ ಗೋಲ್ಡ್ ಸಿಕ್ಕುತ್ತೆ. ಆ ಟೆಸ್ಟ್ ಮಾಡ್ತಾರಲ್ಲ ಅವ್ರು ಅದನ್ನ ಟೆಸ್ಟ್ ಮಾಡಿ, ಒಂದು ವೇ ಇರುತ್ತೆ ಅವ್ರಿಗೆ, ಟೆಸ್ಟ್ ಮಾಡಿ ಅವ್ರು ಅದನ್ನ ಜರಿನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಅವರು. ಅದಕ್ಕೊಂದು ಪ್ಯೂರ್ ಜರಿನಲ್ಲಿ ಅಂದ್ರೆ ಪ್ಯೂರ್ ಜರಿ ಇಲ್ಲ ಅಂತಂದ್ರೆ ಕಪ್ಪಗಾಗೋಗುತ್ತೆ. ನೋ ನೋ ನೋ, ಆ ಥರ ಏನೂ ಆಗೋದಿಲ್ಲ ಮೇಡಮ್, ರಿಯಲಿ ಆಗೋದಿಲ್ಲ. ತುಂಬ ರೇರ್ ಕೇಸಸ್ಸು. ಒಂದು 5,000 ಅಲ್ಲಿ 1 ಕೇಸ್ ಆ ಥರ ಆಗ್ಬೋದು ಅಷ್ಟೇ. ಅದು ಅದು ಈಗ 5,000 ಸ್ಯಾರೀಸಲ್ಲಿ 4,999 ಏನೂ ಆಗಿಲ್ಲ ಅಂತಂದರೆ 1% ಒಂದೇ ಒಂದು ಸ್ಯಾರಿ ಅಲ್ಲಿ ಆಗಿದೆ ಅಂತಂದರೆ ಅದು ಪ್ರಾಬ್ಲಮ್ ಇಲ್ಲಿಂದಾಗಿಂತ ಜಾಸ್ತಿ ಅಲ್ಲಿ ಹೇಗೆ ಯೂಸ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಜವಾಗಿನೂ. ಈಗ 5 ಅಲ್ಲಿ ಎವ್ರಿ 10 ಸ್ಯಾರೀಸಲ್ಲಿ ಒಂದು ಹಂಗಾಗುತ್ತೆ ಅಂದರೆ ಇಟ್ ಈಸ್ ಅವರ್ ಡಿಫೆಕ್ಟ್. ಸೊ 5,000 ಸ್ಯಾರೀಸ್ನಲ್ಲಿ ಒಂದಾಗುತ್ತೆ ಅಂತ ನಾನು ರೇಷಿಯೋ ಹೇಳ್ತಾ ಇರೋದ್ರಲ್ಲಿ ಅದು ನಮ್ಮ ಡಿಫೆಕ್ಟ್ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ಏನಾದರೂ ಇಶ್ಯೂಸ್ ಇತ್ತು ಅಂದರೆ ನಮ್ಮ ಕಸ್ಟಮರ್ಗೆ ನಾವು ಡೆಫಿನೆಟ್ಲಿ ಯಾವಾಗಲೂ ಇದ್ದೇ ಇರ್ತೀವಿ. ಅದೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾವು ಅದನ್ನು ರಿಪ್ಲೇಸ್ ಮಾಡೋದು ಇಲ್ಲಾಂದರೆ ಅದಕ್ಕೆ ಏನಾದರೂ ಮಾಡೋದು 100% ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಯಾಕೆ ನಮ್ಮ ಬ್ರ್ಯಾಂಡ್ ನೇಮ್ ಮುಖ್ಯ ನಮಗೆ. ಸೊ ಅದನ್ನು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಕಸ್ಟಮರ್ಸ್ಗೆ. ಓಕೆ, ಸೊ ಇವಾಗ ಇದೆ ಪ್ಯೂರ್ ಜರಿನಲ್ಲಿ, ಪ್ಯೂರ್ ವಾಟ್ ಎವರ್ ನೀವು ಸಿಲ್ವರ್ ಅದು ಇದು, ಸೊ ಅದು ಕರಗಿಸಿದಾಗ ಎಷ್ಟು ಗ್ರಾಮ್ ಬರುತ್ತೆ? ಯಾವುದು ಸಿಲ್ವರ್ ಥ್ರೆಡ್ ಇರುತ್ತೆ, ಅದನ್ನು ತುಂಬ ಏನಿರೋದಿಲ್ಲ. ಸಿ ಇದು ಜರಿ ಅಂದ ತಕ್ಷಣ ಜರಿಗೆ ಮಾತ್ರ ವ್ಯಾಲ್ಯೂ ಇರಲ್ಲ. ಒಂದು ಸ್ಯಾರಿ ತಯಾರು ಮಾಡ್ಬೇಕಂದ್ರೆ ಮೇಡಮ್ ನೋಡಿ, ಇದು ಈ ಸ್ಯಾರಿನ ಇಷ್ಟು ಡೀಟೇಲಿಂಗ್ ಕೊಟ್ಟು ನೀಟಾಗಿ ಮಾಡ್ಬೇಕಂದ್ರೆ 10 to 15 days ಆಗುತ್ತೆ. ಸೊ ಅದಕ್ಕೆ ಅದೇ ರೀತಿಯ ಅದು ಮೇಕಿಂಗ್ ಚಾರ್ಜಸ್ ಇರುತ್ತೆ ಆ್ಯಂಡ್ ಅದು ವೀವ್ ಮಾಡೋನ್ಗೇನೋ ಅದು ಚಾರ್ಜಸ್ ಇರುತ್ತೆ, ತುಂಬ ವೇಸ್ಟೇಜಸ್ ಆಗುತ್ತೆ. ಸೊ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಪ್ರೈಸಿಂಗ್ ಆಗ್ತವೆ. ನಾವೇನು ಮಾಡ್ತೀವಿ ಅಂತ ನಮ್ಮ ಸ್ಟೋರ್ನಲ್ಲಿ ಬೆಸ್ಟ್ ಪ್ರೈಸು ಕರ್ನಾಟಕದಲ್ಲೇ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬ್ರೈಡಲ್ ಸ್ಯಾರೀಸ್ ನಮ್ಮಲ್ಲಿ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ ಪರ್ಚೇಸ್ ಮಾಡೋದು. ಇದು ನೋಡ್ತೀನಿ, ಇದು ಮ್ಯಾಮ್ ನಿಮಗೆ 37,800 ಇದೆ. ಆಫ್ಟರ್ ಡಿಸ್ಕೌಂಟ್ 30,000 rupees ಬರುತ್ತೆ. ಇದು 2 ಗ್ರಾಮ್ ಗೋಲ್ಡ್ ಜರಿ ಇರುತ್ತೆ, ಫೈನೆಸ್ಟ್ ಕ್ವಾಲಿಟಿ ಮತ್ತು 100% ಕೈಮಗ್ಗದ್ದು. ಹೌದಾ? ಹೌದು, 15 days ಬೇಕು ಸ್ಯಾರಿ ರೆಡಿ ಆಗಲಿಕ್ಕೆ, ಕಂಪ್ಲೀಟ್ ಪ್ರೋಸೆಸ್. ಇದು ನಮ್ಮ ಸ್ಪೆಷಲ್ ಸ್ಯಾರೀಸ್ ಅಂತ ಹೇಳ್ಬೋದು. ಇದು ಅಗೇನ್ 1.5 to 2 ಗ್ರಾಮ್ ಗೋಲ್ಡ್ ಜರಿನಲ್ಲಿ ಮಾಡಿಸೋದು. ಇದರಲ್ಲಂತೂ ನಮ್ಮಲ್ಲಿ ಸಾಕಷ್ಟು ಕಲೆಕ್ಷನ್. ಈ ಸ್ಯಾರಿಗಳಿಗಂತೂ ತುಂಬ ಫ್ಯಾನ್ಸ್ ಇದ್ದಾರೆ ಕರ್ನಾಟಕ ಥ್ರೂ ಔಟ್. ನಮಗೆ ಸಾಕಷ್ಟು ಜನ ಬೇರೆ ಊರಿಂದ ಟ್ರಾವೆಲ್ ಮಾಡಿ ಒಂದು ಸ್ಯಾರಿಗೋಸ್ಕರನೇ ಟ್ರಾವೆಲ್ ಮಾಡ್ಕೊಂಡು ಬಂದು ತೊಗೊಂಡೋಗಿರೋರು ಇದ್ದಾರೆ. ಆನ್ಲೈನಲ್ಲೂ ಕೂಡ ತುಂಬ ಜನ ತರಿಸ್ಕೊಳ್ತಾ ಇರ್ತಾರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ. ಸೊ ಈ ಥರ ಕಾಂಬಿನೇಷನ್ಸ್ ಎಲ್ಲ ನೋಡಿ, ಇದು ಬಿಲೋ 20K ನಲ್ಲಿ ಬರುತ್ತೆ ಬ್ರೈಡಲ್ ಸ್ಯಾರೀಸು. ಬಿಲೋ 20K ಬರುತ್ತೆ. ಇದು ನೋಡಿ 2 ಗ್ರಾಮ್ ಗೋಲ್ಡ್ ಜರಿನಲ್ಲಿ ಬ್ರೈಡಲ್ ಟಿಶ್ಯೂ ಸ್ಯಾರಿ. ಇದರಲ್ಲೂ ಟಿಶ್ಯೂನಲ್ಲೂ ನಮ್ಮ ಹತ್ರ ಸಖತ್ತು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಇದೆಷ್ಟು? ಅದೊಂದು 30 ರೇಂಜಲ್ಲಿ ಬರುತ್ತೆ ನಿಮಗೆ, 27 to 30 ರೇಂಜಲ್ಲಿ ಬರುತ್ತೆ. ಕ್ವಾಲಿಟಿ ಆಫ್ ಜರಿ ಎಲ್ಲ ತುಂಬ ಫೈನೆಸ್ಟ್ ಇರುತ್ತೆ. ಅದು ಐ ಥಿಂಕ್ ಇದು ಇವಾಗ ಟ್ರೆಂಡಿಂಗ್ ಅನ್ಸುತ್ತಲ್ಲ, ತುಂಬ ಟ್ರೆಂಡಿಂಗ್ ಇದೆ. ಹೌದು, ಓಕೆ. ಇದೆಲ್ಲ ಹ್ಯಾಂಡ್ಲೂಮ್, ಪ್ಯೂರ್ ಹ್ಯಾಂಡ್ಲೂಮ್ಸ್. ಹೌದು. ಓಕೆ, ಸೊ ಯಾವುದು ಕಂಪ್ಯೂಟರೈಸ್ಡ್ ಆ ಥರದ್ದೇನು? ಅದೆಲ್ಲ ಕಮ್ಮಿ ರೇಂಜಲ್ಲಿ ಬರುತ್ತೆ. ಸಿ ಒಂದು
ನೀವು 8,000 ಮೇಲೆ ಏನು ತೊಗೊಳ್ತೀರಾ 8 to 10,000 ಮೇಲೆ ಅವೆಲ್ಲ 90% ಹ್ಯಾಂಡ್ಲೂಮ್ಸೇ ಇರುತ್ತಲ್ಲ. ಏನಕ್ಕೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಮೆಷಿನಲ್ಲಿ ಈಸಿಯಾಗಿ ಮಾಡಿಬಿಡ್ಬೋದು. ಜರಿ ತುಂಬ ಹೈ ಕ್ವಾಲಿಟಿ ಆಗಿದ್ರೆ ಅದರಲ್ಲೂ ಪವರ್ ಲೂಮ್ಸ್ ಬರುತ್ತೆ ಕಾಸ್ಟ್ಲಿ ಸ್ಯಾರೀಸ್ನಲ್ಲಿ. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ನಾನು ಹೇಳ್ಬಿಟ್ಟೆ ತೋರಿಸ್ತೇನೆ ನಿಮಗೆ ಕೈಮಗ್ಗದಿದೆ ಕೈಮಗ್ಗ ಅಂತಲೇ ಹೇಳ್ಬಿಟ್ಟು ತೋರಿಸ್ತೀವಿ, ಪವರ್ ಲೂಮ್ ಅಂದರೆ ಪವರ್ ಲೂಮ್ ಅಂತಲೇ ಹೇಳ್ಬಿಟ್ಟು ತೋರಿಸ್ತೀವಿ ನಾವು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ತಾಯಿ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ ಸೀರೆ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳ್ತಾ ಇದ್ರು ಪ್ಯೂರ್ ಸಿಲ್ಕ್ ಜರಿನಲ್ಲಿ ಏನಾಗುತ್ತೆ ಈಸಿಯಾಗಿ ಉಟ್ಕೊಬೋದು ಅಂತ. ಬಟ್ ಇದನ್ನದು ಟೆಸ್ಟೆಡ್ ಆಗಿದ್ರೆ ಒಂದು ಸ್ವಲ್ಪ ಕುತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬಾಡಿ ಮೇಲೆ ಕುತ್ಕೊಳ್ಳೋದಕ್ಕೆ ಅಂತ. ಸೊ ಇದು ಈಸಿಯಾಗಿ ಕುತ್ಕೊಳ್ಳುತ್ತಾ ಬಾಡಿ ಮೇಲೆ? 100% ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಇದೆ ನಿಮಗೆ ಬಾರ್ಡರ್ ಯೂಶಲಿ ರಫ್ ಬರುತ್ತೆ, ಇದು ನೋಡಿ ಎಷ್ಟು ಸಾಫ್ಟ್ ಇದೆ. ಆ್ಯಂಡ್ ಮತ್ತೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಅದು ನಾನು ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳೋಕ್ಕೆ ಹೇಳ್ತೀನಿ. ಏನಕ್ಕೆ ಅಂದರೆ ಏನಾಗುತ್ತೆ ಅಂದರೆ ಕೆಲವು ಜನಗಳು ಈಗಲೂ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಸಾಫ್ಟ್ ಇತ್ತು ಅಂದರೆ ಏನು ಹೇಳ್ತಾರೆ, ನಮಗೆ ಇದು ಕಂಫರ್ಟೇಬಲ್ ಇಲ್ಲ ವೇರ್ ಮಾಡಲಿಕ್ಕೆ, ತುಂಬ ಬಳ್ಕಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ರಫ್ ಇತ್ತು ಅಂದರೆ ಪ್ಯೂರ್ ಸ್ಯಾರಿನೇ ಅಲ್ಲ ಅಂತ ಹೇಳ್ತಾರೆ. ಸೊ ಅದು ಏನಾಗುತ್ತೆ ಗೊತ್ತಾ, ನಾವು ಅದಕ್ಕೆ ಏನು ಮಾಡ್ತೀವಿ, ಸ್ಯಾರೀಸ್ ತರಿಸುವಾಗ 10 ಸ್ಯಾರಿ ನಾವು ಮಾಡಿಸಿದ್ರೆ 8 ಸ್ಯಾರೀಸ್ ಸಾಫ್ಟ್ ಮಾಡಿಸ್ತೀವಿ, ಇನ್ನು 2 ಸ್ಯಾರೀಸ್ನ ರಫ್ ಫಿನಿಶಿಂಗ್ ಮಾಡಿಸ್ತೀವಿ, ಅಂದರೆ ಸ್ವಲ್ಪ ಹಾರ್ಡ್ ಫಿನಿಶಿಂಗ್ ಮಾಡಿಸ್ತೀವಿ. ಯಾಕೆಂದ್ರೆ ಆ ಥರದ್ದು ಜನ ಕೇಳ್ತಾರೆ. ಸೊ ನಮಗೆ ಫುಲ್ ಸಾಫ್ಟ್ ಇರೋದು ಬೇಡ, ಸ್ವಲ್ಪ ಸ್ಟಿಫ್ ಆಗಿ ಕೂರಬೇಕು, ಕ್ರಿಸ್ಪಿಯಾಗಿ ನರ್ಗೆ ಆಗಬೇಕು ಅಂತ ಎಲ್ಲ ಕೇಳ್ತಾರೆ. ಸೊ ಇಟ್ ಈಸ್ ಆಲ್ ಅ ಗೇಮ್ ಆಫ್ ಸ್ಯಾರಿದು ವೀವಿಂಗ್ ಆದಮೇಲೆ ಪಾಲಿಶಿಂಗ್ ಮಾಡಿಸ್ತೀವಲ್ಲ ಅದ್ರದ್ದು ಅಷ್ಟೇ. ಸೊ ನಮ್ಮ ವೀವರ್ ನಮ್ಗೆ ಕೇಳ್ತಾರೆ, ಸರ್ ಯಾವ ಥರ ಪಾಲಿಶ್ ಮಾಡ್ಕೊಡ್ಲಿ ಈ ಸಲ ಅಂತ. ಹೇಳ್ತೀವಿ ವಾಟರ್ ಪಾಲಿಶ್ ಮಾಡಿ, ಯಾವುದೇ ರೀತಿ ಗಮ್ ಹಾಕಬೇಡಿ ಅಂತ, ಅವಾಗ ಈ ರೀತಿ ಸಾಫ್ಟ್ ಬರುತ್ತೆ. ಇದು ಅಷ್ಟೇ ಕಂಪ್ಲೀಟ್ಲಿ ಸಾಫ್ಟ್ ಉಂಟು. ಸೊ ಆ ಥರ ಇದಕ್ಕೆ 1 ಪಾಯಿಂಟ್ ಫಸ್ಟ್ ಟೈಮ್ ಹಾಕೊಂಡಾಗ ನೀಟಾಗಿ ಕೂರುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಗಮ್ ಹಾಕಿದ್ರು ಏನಾಗುತ್ತೆ, ನಾವು 2 ಸಲ ಓಪನ್ ಮಾಡಿ ನೀಟಾಗಿ ಸಾಫ್ಟ್ ಮಾಡೇ ಕೊಟ್ಬಿಡ್ತೀವಿ ನಿಮಗೆ. ಸಪೋಸ್ ಈಗ ಒಂದು ಸ್ಯಾರಿ ನೋಡ್ತೀರಾ, ಆಯಿತು ಹೊಸದು ಬಂದಿದೆ, ಮತ್ತು ಇನ್ನೊಂದು ಮೇನ್ ಏನಂದರೆ ಹೊಸ ಸ್ಟಾಕ್ ಸ್ವಲ್ಪ ರಫ್ ಇರುತ್ತೆ, ಯಾಕೆಂದರೆ ಪಾಲಿಶ್ ಆಗಿ ಪ್ಯಾಕ್ ಆಗಿ ಬಂದಿರುತ್ತೆ. ನೋಡಿ ಇದು ಇನ್ನೂ ಓಪನೇ ಮಾಡಿಲ್ಲ, ಯಾರಿಗೂ ತೋರಿಸಿಲ್ಲ. ಸೊ ಇದನ್ನು ನಾನು ಜಸ್ಟ್ ಈಗ ಓಪನ್ ಮಾಡಿ ಸ್ಯಾರೀಸ್ನ 2-3 ಸಲ ಓಪನ್ ಮಾಡಿದರೆ ಕಂಪ್ಲೀಟಾಗಿ ಸಾಫ್ಟ್ ಆಗಿಬಿಡುತ್ತೆ ಸ್ಯಾರಿ. ಒಂದು 2-3 ಸೆಲೆಬ್ರಿಟೀಸ್ ವೇರ್ ಮಾಡಿ ವೈರಲ್ ಆಗಿರೋ ಕಲರ್ ಕಾಂಬಿನೇಷನ್ ಇದೆ. ಹೌದಾ? ಹೌದು, ಎಸ್ಪೆಷಲಿ ಕಾಜಲ್ ಅಗರ್ವಾಲ್ ಇದಾರಲ್ಲ, ಅವರು ವೇರ್ ಮಾಡಿದ ಸಾರಿ ತುಂಬಾ ಈ ವೈಟ್ಗೆ ಯೆಲ್ಲೋ ಬಾರ್ಡರ್. ಸೊ ನಾವು ಯಾವುದೇ ಫೋಟೋ ತಂದ್ಕೊಟ್ರು ನೀವು ಮಾಡ್ಕೊಡ್ತೀರಾ? ಯೂಶಲಿ ಮಾಡ್ಕೊಡ್ಬೋದು. ಕೈಮಗ್ಗದ ಸಾರಿ ಸ್ವಲ್ಪ ಡಿಲೇ ಆಗುತ್ತೆ, ಮಾಡ್ಬೋದು. ಬಟ್ ಸಿಮಿಲರ್ ಕಾಂಬಿನೇಷನ್ ಅಂತೂ ಡೆಫಿನೆಟ್ಲಿ. ಈಗ ಸಾಕಷ್ಟು ಜನ ನಮ್ಗೆ ಹೇಳ್ತಾರೆ ಲ್ಯಾವೆಂಡರ್ಗೆ ಪರ್ಪಲ್ ಬಾರ್ಡರ್ ಬೇಕು, ಲ್ಯಾವೆಂಡರ್ಗೆ ಬ್ಲ್ಯಾಕ್ ಬಾರ್ಡರ್ ಬೇಕು, ಅಂಥದ್ದೆಲ್ಲ ನಮ್ಮ ಹತ್ರ ಇರುತ್ತೆ, ಕೊಟ್ಬಿಡ್ತೀವಿ. ಎಕ್ಸಾಕ್ಟ್ ಇದೇ ಬೇಕು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ, ಟೈಮ್ ತಗೊಳುತ್ತೆ. ಬಟ್ ನಿಮ್ಗೇನಿದೆ ಅದನ್ನು ನಾವು ಮಾಡಿಸ್ಕೊಡ್ಬೋದು. ಇನ್ನಷ್ಟು ಕಲೆಕ್ಷನ್ಸ್ ತೋರಿಸ್ತೀರಾ? ಡೆಫಿನೆಟ್ಲಿ ಮ್ಯಾಮ್. ಸಖತ್ ಇಷ್ಟ ಆಯಿತು. ಹಾಗಾಗಿ ಅವ್ರು 1 hour 2 hours ಇಲ್ಲಾಂದ್ರೆ 1 ದಿನಾನೇ ಸ್ಪೆಂಡ್ ಮಾಡ್ತಾರೆ. ಬಟ್ ನಮ್ಮ ಲಕ್ಕಿಲಿ ನಮ್ಮಲ್ಲಿ ಆ ಥರ ಕಸ್ಟಮರ್ಸ್ ಕಮ್ಮಿ. ಬಂದ್ಬಿಟ್ಟು 30 minutes ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗಿರೋದು ಇದೆ. 2 ಸ್ಯಾರೀಸ್ ನೋಡಿ 2 ಸ್ಯಾರಿನೂ ತೊಗೊಂಡೋಗಿದೆ, ಅದ್ರ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಖುಷಿಯಾಗಿ ತೊಗೊಂಡೋಗ್ತಾರೆ, ನಮಗೂ ಅದೇ ಖುಷಿ. ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ನಮಗೆ ಬರೀ ಸೇಲ್ ಮಾಡೋದಲ್ಲ, ಕಸ್ಟಮರ್ ಖುಷಿಯಾಗಿ ಹೋಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಅದು ನಮಗೆ ಕಾಣಿಸ್ತಾ ಇದ್ದಾಗ ನಮಗೆ ಖುಷಿ ಆಗ್ತಾ ಇರುತ್ತೆ ಮ್ಯಾಮ್. ಅದು ಊಟ ಕೊಡ್ತಾರಾ? ಊಟ ಕೊಡ್ತೀರಾ? ಊಟ ಸೊ ಹೊರಗಡೆಯಿಂದ ಬಂದ ಕಸ್ಟಮರ್ಸ್ಗೆ ಕೇಳ್ತೀವಿ, ಇನ್ ಕೇಸ್ ಓಕೆ ಅಂತಂದ್ರೆ ನಾವು ತುಂಬ ಖುಷಿಯಿಂದ ತರಿಸ್ಕೊಡ್ತೀವಿ. ಸೊ ಬಂದ್ಬಿಟ್ಟು ಡೈರೆಕ್ಟಾಗಿ ಕೇಳಿದ್ರು ನಮಗೆ ನಾವು ಖುಷಿನಲ್ಲೇ ಕೊಡಿಸ್ತೀವಿ ನಾವು. ಯಾಕೆಂದರೆ ನಮ್ಮ ಸ್ಟೋರಿಗೆ ನಾನು ಹೇಳಿದಾಗೆ ಬ್ಯಾಂಗ್ಳೂರಿಂದ, ಮೈಸೂರಿಂದ, ಬೇರೆ ಬೇರೆ ಜಿಲ್ಲೆಯಿಂದ ತುಂಬ ಜನ ಬರ್ತಾರೆ. ಸೊ ಅವ್ರು ಅಲ್ಲಿಂದ ಬಂದು ನಮ್ಮನ್ನು ನಂಬಿ ಬಂದಿರ್ತಾರೆ. ಅವರೊಂದು ಅದೇ ನನ್ನ ಸರ್ವಿಸ್ ಅಂತ ಹೇಳ್ಬೇಕು ಅಷ್ಟೇ, ಅದೇನು ಹೆಲ್ಪ್ ಅಂತ ಅಲ್ಲ. ಸೊ ಇಟ್ ಈಸ್ ಅವರ್ ಖುಷಿ, ನಮ್ಮ ಖುಷಿನಲ್ಲಿ ನಾವು ಕೇಳ್ತೀವಿ. ಅವ್ರು ಎಷ್ಟು ಅಂತಂದರೆ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಸರ್ವ್ ದೆಮ್ ವಾಟ್ ಎವರ್ ಫುಡ್. ಸೊ ಸೀರೆ ತಗೊಂಡವ್ರಿಗೆ ಊಟ ಫ್ರೀನಾ? ಫ್ರೀ ಅಂತ ಅಲ್ಲ, ಎಲ್ಲರಿಗೂ ಊಟ ಕೇಳಿದವ್ರಿಗೆಲ್ಲ. ಈಗ ಯು ಆಸ್ಕ್ ಮಿ ಸಮಥಿಂಗ್, ಡೆಫಿನೆಟ್ಲಿ ಐ ಡೋಂಟ್ ಸೇ ನೋ, ಬಿಕಾಸ್ ನಾವು ಊಟ ಮಾಡೋದೇ ಕಸ್ಟಮರ್ಸ್ ಇಂದ, ಕರೆಕ್ಟ್ ಅಲ್ಲ? ಸೊ ನಮ್ಮಲ್ಲಿ 50 ಜನ ಎಂಪ್ಲಾಯೀಸ್ ಇದ್ದಾರೆ. ಗಿವಿಂಗ್ ಬ್ಯಾಕ್ ಸಮಥಿಂಗ್ ವಿತ್ ಲವ್. ವಿತ್ ಲವ್, ಡೆಫಿನೆಟ್ಲಿ, ನಾಟ್ ವಿತ್ ಎನಿ ಕೈಂಡ್ ಆಫ್ ಥಿಂಕಿಂಗ್ ಅಂಡ್ ಆಲ್, ವಿತ್ ಲವ್. ನಮ್ಮಲ್ಲಿ ನಮ್ಮ ಪೇರೆಂಟ್ಸ್ ಅದೇ ಕಲಿಸಿರೋದು. ಸೊ 100 ರೂಪಾಯಿ ಸಂಪಾದನೆ ಮಾಡಿದಾಗ 1 ರೂಪಾಯಿ ಯು ಆರ್ ಗಿವಿಂಗ್ ವಿತ್ ಲವ್. ಡೆಫಿನೆಟ್ಲಿ ಮ್ಯಾಮ್. ನಾವು 10 ರೂಪೀಸ್ 15 ರೂಪೀಸ್ 50 ರೂಪೀಸ್ ಕೊಡೋದಕ್ಕೂ ನಮಗೆ ಬೇಜಾರಿಲ್ಲ. ವಾವ್, ದಿಸ್ ಇಸ್ ನೈಸ್. ನನ್ನ ಹತ್ರ ಆ್ಯಕ್ಚುಲಿ ಈ ಕಲರ್ ಇಲ್ಲ, ಸೊ ನೋಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಒಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತೋರಿಸಿ. ಬೇಬಿ ಪಿಂಕ್. ಶೋರ್. ಇದು ಅಷ್ಟೇ ಪ್ಯೂರ್ ಜರಿ ಇದೇನೆ, ಬೇಬಿ ಪಿಂಕ್ ವಿತ್ ಡಾರ್ಕ್ ರೆಡ್. ಇದು ಒಂದು ಸ್ವಲ್ಪ ಟ್ರೆಂಡಿಂಗ್ನಲ್ಲಿ ಇರಬೇಕು. ತುಂಬ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಸಖತ್ ಟ್ರೆಂಡಿಂಗಲ್ಲಿದೆ. ಹೌದು, ಓಪನ್ ಮಾಡಿಬಿಡ್ತೀನಿ. ಪಲ್ಲು ನೋಡಿ, ಟ್ರೆಡಿಷ್ನಲ್ ಪಲ್ಲು ಬರುತ್ತೆ ಇದಕ್ಕೆ. ಸೊ ನಾವು ಗಾಡಿ ಪಲ್ಲು ಎಲ್ಲ ಮಾಡಿಸೋದಿಲ್ಲ ಜಾಸ್ತಿ. ಈ ಥರ ಕ್ಲಾಸ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು, ಆ ಥರ ಪಲ್ಲು ಮಾಡಿಸ್ತೀವಿ. ಬಟ್ ನಿಮಗೆ ಯಾವುದೇ ರೀತಿ ಗೊತ್ತು ಮಾಡಲಿಕ್ಕೆ ಆಗಲ್ಲ ಪವರ್ ಲೂಮ್ ಸ್ಯಾರಿ ಇದು ಅಂತ, ಅಷ್ಟು ನೀಟ್ ಆ್ಯಂಡ್ ಪರ್ಫೆಕ್ಟ್ ವೀವಿಂಗ್ ಇರುತ್ತೆ ಮ್ಯಾಮ್. ಆ್ಯಕ್ಚುಲಿ ನನ್ನ ಹತ್ರ ಈ ಕಾಂಬಿನೇಷನ್ ಇದೆ, ತುಂಬ ಒಳ್ಳೆ ಕಾಂಬಿನೇಷನ್, ಯೆಲ್ಲೋ ವಿತ್ ಪರ್ಪಲ್. ನನ್ನ ಹತ್ರ ಕೋಚಂಪಲ್ಲಿ ಸ್ಯಾರಿ ಇದೆ. ಓಕೆ.
ಓಕೆ, ನನಗೆ ಈ 3 ಇಷ್ಟ ಆಯಿತು. ಸೊ ಒಂದ್ಸತಿ ಹಾಕೊಂಡು ನೋಡ್ಬಿಡೋಣ. ನೋಡ್ಬಿಡೋಣ. ಎರಡು ಸ್ಯಾರಿನ ತಗೊಂಡಿದ್ದೀನಿ. ಒಂದು ನನಗೆ, ಇನ್ನೊಂದು ನನ್ನ ತಂಗಿಗೆ. ಸೊ ಇದು ಎರಡನ್ನೂ ಹಾಕಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಟ್ಯಾಗ್ ಮಾಡುತ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್ ಆನ್ ಮೈ ಇನ್ಸ್ಟಾಗ್ರಾಮ್. ಬಟ್ ಅದರ್ವೈಸ್ ನೀವು ಯೂಟ್ಯೂಬ್ನಲ್ಲಿ ಎಲ್ಲ ಸ್ಯಾರಿ ಕಲೆಕ್ಷನ್ಸ್ನ ನೋಡ್ಬೋದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇಲ್ಲಿ ಬರೋದನ್ನ ಮರಿಬೇಡಿ. ಸೊ ಹಾಸನ್ ಬಂದಾಗ ಗೊತ್ತಿದೆಯಲ್ವ ಏನು ಮಾಡಬೇಕು ಅಂತ. ರತ್ನಂ ಸಿಲ್ಕ್ಸಿಗೆ ಬನ್ನಿ ಆ್ಯಂಡ್ ಕಲೆಕ್ಷನ್ಸ್ನ ನೋಡಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ. ಸೊ ಸಿ ಯು ಸೂನ್.